ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಚೂಸ್ ಮಾಡ್ಕೊಂಡಿರೋ ಟಾಪಿಕ್ಕು ಮ್ಯಾಥಮೆಟಿಕ್ಸಲ್ಲಿ ಬರೋ ಬಿಫೋರ್, ಆಫ್ಟರ್, ಬಿಟ್ವೀನ್ ಅನ್ನೋ ಟಾಪಿಕ್ಕು. ಇಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, 2 ಎಕ್ಸಸೈಸನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ ಏನಂತ ನೋಡೋಣ. ಅ ಡಾಗ್, ಅ ಲಯನ್ ಆ್ಯಂಡ್ ಝೀಬ್ರಾ ಸ್ಟ್ಯಾಂಡಿಂಗ್ ಇನ್ ದ ಲೈನ್. ಒಂದು ಲೈನಲ್ಲಿ ಡಾಗು, ಲಯನು, ಝೀಬ್ರಾ ನಿಂತಿವೆ. ದ ಡಾಗ್ ಈಸ್ ಬಿಫೋರ್ ದಿ ಲಯನ್. ಡಾಗು ಬಿಫೋರ್ ದಿ ಲಾಯನ್ ಇದೆ. ಲಾಯನ್ಗಿಂತ ಮುಂಚಿತವಾಗಿ ಡಾಗ್ ಇದೆ. ದ ಲಾಯನ್ ಬಿಫೋರ್ ದಿ ಝೀಬ್ರಾ. ಝೀಬ್ರಾಗಿಂತ ಮುಂಚಿತವಾಗಿ ಏನಿದೆ? ಲಯನ್ ಇದೆ. ದ ಲಯನ್ ಈಸ್ ಆಫ್ಟರ್ ದ ಡಾಗ್. ಲಾಯನ್ ಅನ್ನೋದು ಆಫ್ಟರ್ ದಿ ಡಾಗ್, ವೈಸ್ ವರ್ಸ. ಡಾಗ್ ಆದಮೇಲೆ ಲಯನ್ ಇದೆ. ದ ಝೀಬ್ರಾ ಈಸ್ ಆಫ್ಟರ್ ದಿ ಲಯನ್. ಝೀಬ್ರಾ ಅನ್ನೋದು ಆಫ್ಟರ್ ದಿ ಲಯನ್. ಲಯನ್ ಆದಮೇಲೆ ಝೀಬ್ರಾ ಇದೆ. ದ ಲಯನ್ ಈಸ್ ಬಿಟ್ವೀನ್ ದಿ ಡಾಗ್ ಆ್ಯಂಡ್ ಝೀಬ್ರಾ. ಝೀಬ್ರಾ ಮತ್ತು ಡಾಗ್ ಮಧ್ಯದಲ್ಲಿ ಏನಿದೆ? ಲಯನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಎಕ್ಸಸೈಸನ್ನು ನೋಡೋಣ. ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಪಿಕ್ಚರ್ಸನ್ನು ನೋಡಿ ಬ್ಲ್ಯಾಂಕ್ ಬಿಟ್ಟಿರುವ ಪ್ಲೇಸನ್ನು ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಾರ್ಸು, ಗೋಟು, ಕವು ಒಂದು ಲೈನಲ್ಲಿದೆ. ದ ಹಾರ್ಸ್ ಈಸ್ ಬಿಫೋರ್ ದಿ goat. The goat is before the cow. Before the cow ಏನಿದೆ? goat ಇದೆ. The goat is after the horse. Cow is after the goat. The goat is between the horse and cow. Second exercise. Look at the pictures and name the following. ಇಲ್ಲಿ ಒಂದು ಲೈನಲ್ಲಿ ಇದು ಟ್ರಕ್ಕು, ಟೆಂಪೋ, ಕಾರು, ಸ್ಕೂಟರ್ ಇವೆ. ಈಗ ಫಿಲ್ ಮಾಡಬೇಕು, ಪ್ಲೇಸನ್ನು ಫಿಲ್ ಮಾಡಬೇಕು. ದ ವೆಹಿಕಲ್ ಬಿಫೋರ್ ದಿ ಟೆಂಪೋಕ್ಕಿಂತ ಮುಂಚಿತವಾಗಿರುವ ವೆಹಿಕಲ್ ಯಾವುದು? ಟ್ರಕ್. ಸೊ ಟ್ರಕ್. ದ 2 ವೆಹಿಕಲ್ಸ್ ಬಿಫೋರ್ ದಿ ಕಾರ್. 2 ವೆಹಿಕಲ್ಸ್ ಇವೆ. ಯಾವುದು? ಒಂದು ಟ್ರಕ್ಕು, ಇನ್ನೊಂದು ಟೆಂಪೋ. 3 ವೆಹಿಕಲ್ಸ್ ಬಿಫೋರ್ ದಿ ಸ್ಕೂಟರ್. 3 ವೆಹಿಕಲ್ಸ್ ಇವೆ. ಫಸ್ಟ್ ಒನ್ನು ಟ್ರಕ್ಕು, ಟೆಂಪೋ and car. Next one, the vehicle after the car. Scooter. 2 vehicles after the tempo. 2 vehicles, car and scooter. 3 vehicles after the truck. 3 vehicles, tempo, car and scooter. 2 vehicles between the truck and scooter. ಟ್ರಕ್ ಮತ್ತು ಸ್ಕೂಟರ್ ಮಧ್ಯದಲ್ಲಿರುವ 2 ವೆಹಿಕಲ್ಸ್ ಯಾವು? ಟೆಂಪೋ ಆ್ಯಂಡ್ ಕಾರ್. ಇದಿಷ್ಟು ಈ ಟಾಪಿಕಲ್ಲಿ ಬರೋ ಎಕ್ಸಸೈಸು, ಎಕ್ಸಾಂಪಲ್ಸನ್ನು ನೋಡಿದ್ವಿ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.